ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೌ ನೂನಂ ಮನಾಂಗ್ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಸಕಲ ಕಲಿಮಲ ಕಲ್ಮಷಾಪನೋದನ್ನು ಪುಟುತ್ತಾರೆ. ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ರುದ್ರ ಚಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ
ಹರಿ ಓಂ. ಇವತ್ತು ಧನುರ್ಮಾಸ. ಬೆಳಗ್ಗೆ ಎದ್ದು ಪೂಜೆ, ಹುಗ್ಗಿ, ನೈವೇದ್ಯಾದಿಗಳನ್ನೆಲ್ಲ ನೀವು ಮಾಡಿರಬಹುದು. ಇವತ್ತು ರುದ್ರಾಧ್ಯಾಯ ಚಮಕದಲ್ಲಿ ಇಲ್ಲಿವರೆಗೂ ನಾವು 15 ಸಂಖ್ಯೆಯ ಬಗ್ಗೆ ನೋಡಿದ್ದೇವೆ. ಈಗ ಷೋಡಶ ಚ ಅಂತನ್ನುವ ವಾಕ್ಯದ ಅನ್ನುವ ವಿವರಣೆಯನ್ನು ನಾವು ಮಾಡಿದ್ವಿ. 16 ಪರಮಾತ್ಮನ 16 ರೂಪ ಯಾವುದು ಅಂತ ತಿಳ್ಕೊಂಡಂತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಹೇಳ್ತಾರೆ, ಪರಮಾತ್ಮನ 15 ರೂಪ ದಶಾವತಾರಗಳು. ಆನಂತರ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ ರೂಪಗಳು. ಅದರ ಜೊತೆಗೆ ಭಗವಂತನ ವೇದವ್ಯಾಸ ರೂಪವನ್ನು ಜೊತೆಯಲ್ಲಿಟ್ಟುಕೊಂಡ್ರೆ 16 ರೂಪಗಳಾಗ್ತವೆ. ಪರಮಾತ್ಮ 10 ಅವತಾರಗಳಿಂದ ಏನು ಮಾಡ್ತಾನೆ, ಪರಮಾತ್ಮ ನಾರಾಯಣಾದಿ ಪಂಚರೂಪಗಳಿಂದ ಏನು ಮಾಡ್ತಾನೆ, ವಿಸ್ತಾರವಾಗಿ ಇಲ್ಲಿವರೆಗೆ ಬೇಕಾದ ಸಲ ಕೇಳಿದ್ದೀರಿ. ವೇದವ್ಯಾಸ ರೂಪದಿಂದ ಪ್ರಸಿದ್ಧ ವೇದಗಳ ವಿಭಾಗ ಅಂದರೆ ವ್ಯವಸ್ಥೆ. ಆನಂತರ ವೇದಗಳಿಗೆ ಅರ್ಥ ಕೊಡುವುದಕ್ಕೋಸ್ಕರ ಇರತಕ್ಕಂಥ ಬ್ರಹ್ಮಸೂತ್ರಾದಿ ಇತ್ಯಾದಿ ಎಲ್ಲವನ್ನು, ಪುರಾಣಾದಿಗಳನ್ನು, ಮಹಾಭಾರತಾದಿಗಳನ್ನು ರಚನೆ ಮಾಡಿದ ವೇದವ್ಯಾಸ ದೇವರು ಯಾರಿಗೆ ಅಪರಿಚಿತ. ಈ ಪರಮಾತ್ಮನ 16 ರೂಪ ನಮಗೆ ಉಪಕಾರ ಯಾವ ಕ್ರಮದಿಂದ ಮಾಡ್ತದೆ? ಮೊಟ್ಟ ಮೊದಲಿಗೆ ನಮಗೆ ಬರುವುದು ಪೂಜೆಯಲ್ಲಿ ಷೋಡಶೋಪಚಾರ ಪೂಜೆ, 16 ತರಹದ ಪೂಜೆ, ಮನುಷ್ಯನ ಆಧ್ಯಾತ್ಮಿಕ ಉನ್ನತಿಯಲ್ಲಿರುವ 16 ಸಂಸ್ಕಾರಗಳು. ಹದಿನಾರು ಸಂಸ್ಕಾರಗಳು ಯಾವುವು ಅನ್ನೋದನ್ನು ಶಾಸ್ತ್ರಕಾರರು ಹೇಳ್ತಾರೆ. ಮೊದಲನೇದ್ದು ಗರ್ಭಧಾರಣೆ, ಆನಂತರ ಎರಡನೆಯದ್ದು ಮೊದಲನೇದ್ದು ಗರ್ಭಧಾರಣೆ ಅಂತ ತಿಳ್ಕೊಂಡಂತಾರೆ ಸ್ತ್ರೀ ಪುರುಷರ ಸಂಬಂಧ. ಎರಡನೆಯದ್ದು ಗರ್ಭ ನಿಂತ ಮೇಲೆ 2 ತಿಂಗಳ ಒಳಗಾಗಿ ಮಾಡ್ತಕ್ಕಂಥ ಅಥವಾ ಮ್ಯಾಕ್ಸಿಮಮ್ 3 ತಿಂಗಳ ಒಳಗಾಗಿ ಮಾಡತಕ್ಕಂಥ ಪುಂಸವನ ಸಂಸ್ಕಾರ ಮತ್ತು ಅನವಲೋಭನ ಸಂಸ್ಕಾರ. ಆನಂತರ 4ನೆಯದ್ದು ಸೀಮಂತೋನ್ನಯನ ಸಂಸ್ಕಾರ ಅಥವಾ ಪುಂಸವನ ಅನವಲೋಭನ ಜೊತೆಯಲ್ಲಿ ಮಾಡ್ತಕ್ಕಂಥ ಕ್ರಮ ಸೀಮಂತೋನ್ನಯನ ಸಂಸ್ಕಾರ. ಆನಂತರ ಇದು ಸೀಮಂತೋನ್ನ 3ನೇ ತಿಂಗಳು ಪುಂಸವನ ಅನವಲೋಭನ ಮಾಡಿದರೆ 4ನೇ ತಿಂಗಳು ಸೀಮಂತೋನ್ನಯನ, 7ನೇ ತಿಂಗಳು ವಿಷ್ಣು ಬಲಿ ಅಥವಾ ನಾಗಬಲಿ ಅಲ್ಲ, ವಿಷ್ಣು ಬಲಿನೇ ಸರಿ. 5ನೇ ಸಂಸ್ಕಾರ ಅಂತಂದರೆ ಹುಟ್ಟಿದ ನಂತರ ನಾಲಚ್ಛೇದನ ಮಾಡುವ ಪೂರ್ವದಲ್ಲಿ, ಹೊಕ್ಕಳು ಬಳ್ಳಿಯನ್ನು ಕಟ್ ಮಾಡುವ ಪೂರ್ವದಲ್ಲಿ ಜಾತಕರ್ಮ ಸಂಸ್ಕಾರ. ಆದರೆ ಈಗ ಆ ಟೈಮ್ದಲ್ಲಿ ಯಾರಿಗೂ ಆಗೋದಿಲ್ಲ, ಯಾಕೆ ಹಾಸ್ಪಿಟಲ್ನಲ್ಲಿ ಆಪರೇಷನ್ ರೂಮ್ನಲ್ಲಿ ಬಿಡೋದಿಲ್ಲ.
ಆದ್ದರಿಂದಾಗಿ ಜಾತಕರ್ಮ ಸಂಸ್ಕಾರ. ಆಮೇಲೆ 11, 12, 13ನೇ ದಿನಗಳಲ್ಲಿ ಕೆಲವು ಸಲ ಅನಾನುಕೂಲತೆ ಇದ್ದರೆ 1, 2, 3 ತಿಂಗಳಲ್ಲಿ ನಾಮಕರಣ ಸಂಸ್ಕಾರ. 8ನೇ ಸಂಸ್ಕಾರ ನಿಷ್ಕ್ರಮಣ ಸಂಸ್ಕಾರ. 2.5 ತಿಂಗಳಾದ ಮೇಲೆ ಸೂರ್ಯನ ಬೆಳಕಿಗೆ ಮಗುವನ್ನು ಕರೆದುಕೊಂಡು ಬಂದು ದೇವಾಲಯಕ್ಕೆ ಹೋಗಿ ದೇವರಿಗೆ ಸಮರ್ಪಣೆ ಮಾಡೋದು. ಆ ನಂತರ 9ನೇದ್ದು ಅನ್ನಪ್ರಾಶನ. 10ನೇ ಸಂಸ್ಕಾರ ಚೌಲ, ಜುಲುಪಿ ಚಂಡಿಕೆಯನ್ನು ಬಿಡುವುದು. ಆ ನಂತರ 11ನೇ ಸಂಸ್ಕಾರ ಉಪನಯನ. 12ನೇ ಸಂಸ್ಕಾರ ಮಹಾನಾಮ್ನಿ. ಗುರುಕುಲಕ್ಕೆ ಹೋದ್ಮೇಲೆ ಗುರುಗಳು ಮಂತ್ರೋಪದೇಶ ಮಾಡ್ತಕ್ಕಂಥ ಒಂದು ಕ್ರಮ. 13ನೇ ಸಂಸ್ಕಾರ ಮಹಾವ್ರತ. ಗುರುಗಳ ಮನೆಯಲ್ಲಿ ಗುರುಗಳ ಸೇವೆ, ಹಸುಗಳ ಸೇವೆ, ಆಕಳ ಸೇವೆ ಇತ್ಯಾದಿಗಳನ್ನೆಲ್ಲ ಮಾಡೋದು. ಆನಂತರ 14ನೇ ಸಂಸ್ಕಾರ ಉಪನಿಷತ್ ಸಂಸ್ಕಾರ. ಗುರುಗಳು, ನಿನ್ನ ವಿದ್ಯೆ ಪೂರ್ಣ ಆಯ್ತಪ್ಪ, ಇನ್ಮೇಲೆ ನೀನು ಕೂಡ ನಿಮ್ಮ ಅನೇಕ ಶಿಷ್ಯರಿಗೆ ಪಾಠ ಪ್ರವಚನ ಮಾಡು ಅಂತ ಹೇಳಿ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ಹೇಳಿ ಸ್ವಾಧ್ಯಾಯ ಪ್ರವಚನಗಳನ್ನು ಬಿಡಬೇಡ ಅಂತಿಕೊಂಡಂತನ್ನು ಕ್ರಮದಲ್ಲಿ ಮಾಡುವ ಮಾರ್ಗದರ್ಶನದ ಸಂಸ್ಕಾರ ಇದು 15ನೇ ಸಂಸ್ಕಾರ ಅಂತಿಕೊಂಡಂತ ಅನಿಸ್ಕೊಳ್ತಾರೆ. ಆ ನಂತರ 14ನೇ ಸಂಸ್ಕಾರ ಅಂತ ಅನಿಸ್ಕೊಳ್ತಾರೆ. 15ನೇ ಸಂಸ್ಕಾರಕ್ಕೆ ಸಮಾವರ್ತನ ಸಂಸ್ಕಾರ ಅಂತ ತಿಳ್ಕೊಂಡಂತ ಹೆಸರು. 16ನೇ ಸಂಸ್ಕಾರಕ್ಕೆ ವಿವಾಹ ಸಂಸ್ಕಾರ ಅಂತ ತಿಳ್ಕೊಂಡಂತ ಹೆಸರು. ಈ ರೀತಿಯಾಗಿ 16 ಸಂಸ್ಕಾರಗಳು ನಮ್ಮ ಶರೀರಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ಈ ರೀತಿಯಾಗಿರ್ತಕ್ಕಂಥ ಸಂಸ್ಕಾರಗಳು ತಪ್ಪದೇ ಆಗಬೇಕು. ಈಗಿನ ದಿವಸ ನಾವು ಸಂಸ್ಕಾರಗಳನ್ನು ಮರೆತು ಬಿಟ್ಟಿದ್ದೇವೆ. ನಮ್ಮ ವಿದ್ಯಾಪೀಠದಲ್ಲಿ ಸಂಸ್ಕಾರದ ಬಗ್ಗೆ, ಸಂಸ್ಕಾರ ಮಾಡುವ ಎಲ್ಲ ವ್ಯವಸ್ಥೆಯನ್ನು ನಾವು ಇಟ್ಟಿದ್ದರಿಂದಾಗಿ ನಮ್ಮ ಪರಿಸರದಲ್ಲಿರ್ತಕ್ಕಂಥವರೆಲ್ಲರೂ ಗರ್ಭಾಧಾನ ಸಂಸ್ಕಾರದಿಂದ ಕ್ರಮವಾಗಿ 16 ಸಂಸ್ಕಾರಗಳನ್ನು ತಪ್ಪದೆ ಮಾಡೋದಕ್ಕೋಸ್ಕರ ನಮ್ಮ ವಿದ್ಯಾಪೀಠಕ್ಕೆ ಬರ್ತಾ ಇರ್ತಾರೆ. ಮೊದಲನೇ ಸಂಸ್ಕಾರ ಅಂತ ತಿಳ್ಕೊಂಡಂತಂದರೆ ಗರ್ಭಾಧಾನ ಸಂಸ್ಕಾರ. ಗರ್ಭಾಧಾನ ಸಂಸ್ಕಾರ ಅಂದ್ರೆ ಏನರ್ಥ? ಪುರುಷನಲ್ಲಿರ್ತಕ್ಕಂಥ ವೀರ್ಯದಲ್ಲಿದ್ದ ಜೀವ ಕಣಗಳು ಅವು ಆರೋಗ್ಯಕರವಾಗಿರಬೇಕು. ಇನ್ನು ಹೆಣ್ಣು ಮಗಳು, ಅವಳ ಗರ್ಭಾಶಯ ಸರಿಯಾದ ರೀತಿಯಲ್ಲಿ ಪರಿಶುದ್ಧವಾಗಿರಬೇಕು. ಶುದ್ಧವಾದ ಪರಿಶುದ್ಧವಾದ ಅಂಡಾಶಯ ಫಲಿತವಾಗಬೇಕು. ಅದಕ್ಕೋಸ್ಕರ ಮಾಡತಕ್ಕಂಥ ಸಂಸ್ಕಾರ ಗರ್ಭಾಧಾನ ಸಂಸ್ಕಾರ. ಈಗಿನ ದಿವಸದಲ್ಲಿ ಅದಕ್ಕಿಂತ ಮೊದಲು ಇನ್ನೊಂದು ಸಂಸ್ಕಾರ ಅನಿವಾರ್ಯವಾಗಿದೆ. ಎಂದು ಹೆಣ್ಣುಮಗಳು ದೊಡ್ಡವಳಾಗ್ತಾಳೆ, ಪ್ರಥಮ ಸಲ ರಜಸ್ವಲೆ ಆಗ್ತಾಳೆ, ಅಂದಿನಿಂದ ಮದುವೆ ಆಗುವವರೆಗೂ ಪ್ರತಿ ಒಂದು ಮಾಸಿಕ ಧರ್ಮದ ವೇಳೆಗೆ ಗರ್ಭ ಸಂಸ್ಕಾರ ಆಗಿರಲಿಲ್ಲ, ಗರ್ಭವನ್ನು ಧರಿಸಲಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಭ್ರೂಣ ಹತ್ಯೆಯ ದೋಷ ಅವಳಿಗೆ ಬರ್ತದೆ.
ಎಷ್ಟು ಹೆಣ್ಣು ಮಕ್ಕಳ ವಿಳಂಬ ಮಾಡ್ತೇವೆ ಅಷ್ಟು ತಿಂಗಳ ಭ್ರೂಣ ಹತ್ಯೆ ದೋಷ ಆ ಹುಡುಗಿಗೆ ಬರ್ತದೆ. ಮದುವೆ ಮಾಡಲಿಲ್ಲ ಅಂತ ತಿಳ್ಕೊಂಡ್ರೆ ತಂದೆ ತಾಯಿಗಳಿಗೂ ಕೂಡ ದೋಷ ಬರ್ತದೆ. ಆದರೆ ಈಗಿನ ದಿವಸದಲ್ಲಿ ಗೌರ್ಮೆಂಟ್ ರೂಲ್ ಪ್ರಕಾರವೂ ಕೂಡ 18 ವರ್ಷ ಮಿನಿಮಮ್ ಬೇಕು ಅಂತ ಹೇಳ್ತಾರೆ. ಆ ದೋಷ ಕಂಪಲ್ಸರಿ. ಈಗಂತೂ ಕರಿಯರ್ ಅಂತ 30 ವರ್ಷದ ಮದುವೆನೇ ಆಗೋದಿಲ್ಲ. ಆದರೆ ಇವರು ಹಣದ ಹಿಂದೆ ಬಿದ್ದು ತಮ್ಮ ಆರೋಗ್ಯವನ್ನು, ತಮ್ಮ ಸಾಂಸಾರಿಕ ಸುಖಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಅವರಿಗೆ ದುಡ್ಡು ಒಂದೇ ಸುಖ ಆಗಿದೆ ಹೊರತು ಶಾರೀರಿಕ ಮಾನಸಿಕವಾಗಿರ್ತಕ್ಕಂಥ ಆ ಒಂದು ಅದ್ಭುತವಾದ ಸುಖ ಅಂತಿಕೊಂಡಂತೇನಿದೆ ಅದನ್ನು ಇವ್ರು ಯಾರೂ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಇವರು ಎಂಜಾಯ್ ಅಂತಿಕೊಂಡಂತಂದರೆ ವೀಕೆಂಡಿಗೆ ಹೋಟೆಲ್ನ ಹೋಗೋದು, ತಿನ್ನೋದು, ತಿರುಗೋದು, ಬರೋದು, ಇದೇ ಹೊರತು ಯೋಗ್ಯ ಸಮಯದಲ್ಲಿ ಮದುವೆಯಾಗಿ ಯೋಗ್ಯ ಸಮಯದಲ್ಲಿ ಒಳ್ಳೆಯ ಮಕ್ಕಳನ್ನು ಪಡೆದು ಆ ಒಂದು ಕುಟುಂಬ ಸೌಖ್ಯ ಅಂತ ತಿಳ್ಕೊಂಡಂತೇನಿದೆ ಇಂದಿನ ದಿನಗಳಲ್ಲಿ ಭಾಳ ಕಡಿಮೆಯಾಗಿದೆ. ಸರಿಯಾದ ವಯಸ್ಸು ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದಕ್ಕೋಸ್ಕರ 18 ರಿಂದ 24. ಅಂದರೆ ಈಗಿನ ಕಾಲದ ಪ್ರಕಾರ ನಾನು ಹೇಳ್ತೇನೆ. ಮೊದಲಿನ ಕಾಲದ ಪ್ರಕಾರ ಅವಳು ರಜಸ್ವಲಿ ಆಗುವ ಮೊದಲನೇ ಮದುವೆ, ರಜಸ್ವಲಿ ಆದ ನಂತರ ಸುಮಾರು 13, 14 ಅಥವಾ ಆಯುರ್ವೇದ ದೃಷ್ಟಿಯಿಂದ 16 ವಯಸ್ಸು. 13, 14, 15ಕ್ಕೆ ಗರ್ಭಧಾರಣೆ ಹೆಣ್ಣು ಮಕ್ಕಳಿಗೆ ಅಥವಾ ಕೂಸಿಗೆ ಅದು ಬಾಧಕ ಆಯುರ್ವೇದದ ಪ್ರಕಾರ. 16 ವರ್ಷೀಯಂ ಕನ್ಯಾ, ಆಗ ಮದುವೆ ಆಗುವ ಗಂಡಸು 20 ವರ್ಷದವನಾಗಿರಬೇಕು. ಈಗಂತೂ ಅದು ಆಗೋದೆಲ್ಲ ಬಿಟ್ಬಿಡೋಣ. ಆದರೆ ಎಲ್ಲಿ ಅನುಕೂಲತೆ ಇದೆ ಆ ರೀತಿ ಮಾಡೋದು ಒಳ್ಳೆಯದು. ಯಾಕೆ ಅಂತಿಕೊಂಡಂತಂದರೆ ನಮ್ಮ ಮಹಾಲಕ್ಷ್ಮೀ ದೇವಿ 16 ವರ್ಷದವಳೇ ಇದ್ದಾಳೆ. ಈಗಿನ 15 ಆಗೋದಿಲ್ಲ, 17 ಆಗೋದಿಲ್ಲ. 16 ವರ್ಷದ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ವಾಭಾವಿಕವಾದ ಸೌಂದರ್ಯದಿಂದ ಯುಕ್ತಳಾಗಿರ್ತಕ್ಕಂಥ ಹೆಣ್ಮಗಳು. ಅದಕ್ಕೆ ಸಂಸ್ಕೃತದಲ್ಲಿ ಸುಭಾಷಿತ ಇದೆ, 16 ವರ್ಷ ಆದರೆ ಕತ್ತೆಯೂ ಕೂಡ ಬಹಳ ಸುಂದರವಾಗಿ ಕಾಣ್ತದಂತೆ. ಪ್ರಾಪ್ತೇತು 16 ವರ್ಷೆ ಗರ್ಧಭಿ ಅಪಿ ಅಪ್ಸರಾಯತೆ ಅಂತ ತಿಳ್ಕೊಂಡಂತೇಳಿ ಹೇಳ್ತಾರೆ. ಹೆಣ್ಣು ಕತ್ತೆಯು ಕೂಡ ಅಪ್ಸರಾಸ್ತ್ರಿ ಅಂತ ಕಾಣ್ತಾಳೆ ಅಂತೇಳಿ. ತಾತ್ಪರ್ಯ ಇಷ್ಟೇ, 16ನೇ ವಯಸ್ಸಿಗೆ ಅವಳಿಗೆ ಗರ್ಭಧಾರಣೆಯ ಸಂದರ್ಭ ಬಂದಾಗ ದೈಹಿಕವಾಗಿರ್ತಕ್ಕಂಥ ಹಾರ್ಮೋನ್ಸ್ಗಳು ಎಲ್ಲ ರೀತಿಯಿಂದಲೂ ಒಂದು ರೀತಿಯಾದ ಒಂದು ಸೌಂದರ್ಯ, ಆಕರ್ಷಣೆ, ಒಂದು ಗಾಂಭೀರ್ಯ ಇವುಗಳಿಗೆ ಅವಳು ಯುಕ್ತಳಾಗ್ತಾಳೆ. ನಮ್ಮ ಪರಮಾತ್ಮ 20 ವರ್ಷದ ಯುವಕ, ಅವನು 19 ಆಗೋದಿಲ್ಲ, 21 ಆಗೋದಿಲ್ಲ, ಯಾವಾಗ ಅದೇ ರೀತಿಯಾಗಿರ್ತಾರೆ. ಅದಕ್ಕೆ ಕಾರಿಕಾದಲ್ಲಿಯೂ ಕೂಡ 16 ವರ್ಷೀಂ ಕನ್ಯಾಂ 20 ವಾರ್ಷಿಕೇಣ ವರೇಣ ಸಹ ಅಂತಿಕೊಂಡು ಸಂಕಲ್ಪ ಇದೆ ಮದುವೆಯಲ್ಲಿ. ಈಗ ಅದಕ್ಕೆ 6 ಲಕ್ಷ ಕೊಡೋದಿಲ್ಲ, ಬೇಡ. ಆದರೆ 24ಕ್ಕಿಂತಲೂ ಮುಂದೆ ಗರ್ಭಧಾರಣ ಅಷ್ಟು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ. ಅಂದರೆ ಮೊದಲೇ ಗರ್ಭಧಾರಣ, ಆ ನಂತರ 32 ವರ್ಷಗಳ ನಂತರ ಈಗ ಮದುವೆ ಆಗೋದೇ 30-31ಕ್ಕೆ ಆಗ್ತದೆ. ಅದಕ್ಕೋಸ್ಕರ ಅನೇಕ ಗೈನಿಕ್ ಪ್ರಾಬ್ಲಮ್ಗಳಿಗೆ ಒಳಗಾಗ್ತಾರೆ. ಅದರ ಬಗ್ಗೆ ನಾನು ಭಾಳ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಶಾಸ್ತ್ರ ಹೇಳ್ತದೆ ಅಲ್ಲಿಯವರೆಗೂ ಅಷ್ಟು ವರ್ಷದ 12 ತಿಂಗಳು ಭ್ರೂಣಹತ್ಯೆ ದೋಷ ಬಂದಿರ್ತದೆ. ಆದ್ದರಿಂದ ಮದುವೆ ಆದಾಕ್ಷಣಕ್ಕೇನೆ ನಿಷೇಕ ಪ್ರಸ್ತಾವ ಮಾಡಬಾರ್ದು. ಅದಕ್ಕಿಂತ ಮೊದಲು ಆ ಭ್ರೂಣಹತ್ಯೆ ಪ್ರಾಯಶ್ಚಿತ್ತಕ್ಕೋಸ್ಕರ ನಮ್ಮಲ್ಲಿ ಭುವನೇಶ್ವರಿ ಶಾಂತಿ ಅಂತ ತಿಳ್ಕೊಂಡು ಅಂತೇಳಿ ಕರೆದಿದ್ದಾರೆ. ಗಾಯತ್ರಿ ಬ್ರಹ್ಮಪತ್ನಿಯಾದಂಥ ಗಾಯತ್ರಿ ದೇವಿಯನ್ನು ಆವಾಹನ ಮಾಡಿ ಗಾಯತ್ರಿ, ಸಾವಿತ್ರಿ, ಸರಸ್ವತಿಯರ ಪೂಜೆಯನ್ನು ಮಾಡಿಸಿ ಅವಳ ಕಡೆಯಿಂದ ಅವರನ್ನು ಕುರಿತು ಕೆಲವು ವಿಶಿಷ್ಟಾಹುತಿಗಳನ್ನು ಹಾಕಿ ಕೊಟ್ಟು ಆ ಭ್ರೂಣಹತ್ಯಾ ದೋಷ ದೂರ ಆದ ಮೇಲೆ ಗರ್ಭಧಾರಣ ಸಂಸ್ಕಾರ ಆಗಬೇಕು. ಅಲ್ಲಿಯೂ ಕೂಡ
ಪರಮಾತ್ಮನಿಗೆ ಪ್ರಾರ್ಥನೆ ಇದೆ. ವಿಷ್ಣುರ್ಯೋನಿಂ ಕಲ್ಪಯತು ತ್ವಷ್ಟಾರೂಪಾಣಿ ಸಿಂಚತು. ಪರಮಾತ್ಮ, ನೀನು ಈ ಹೆಣ್ಣು ಮಗಳ ಗರ್ಭಾಶಯವನ್ನು ಶುದ್ಧಗೊಳಿಸು, ಅವಳನ್ನು ಯೋಗ್ಯವಾದ ಸಂತಾನ, ಆರೋಗ್ಯಕರವಾದ ಸಂತಾನವನ್ನು ಅವಳು ಜಗತ್ತಿಗೆ ಕೊಡುವಂತೆ ಮಾಡು. ಪುರುಷನಲ್ಲಿರ್ತಕ್ಕಂಥ ವೀರ್ಯದ ದೋಷಗಳನ್ನು ದೂರೀಕರಿಸು ಅಂತ ಪ್ರಾರ್ಥನೆ ಮಂತ್ರಗಳಿವೆ. ಎಲ್ಲವನ್ನು ಹೇಳಲಿಕ್ಕೆ ಸಮಯ ಇಲ್ಲ. ಮನುಸ್ಮೃತಿಕಾರ ಹೇಳ್ತಾನೆ, ನಿಷೇಕಾತ್ ವೈದಿಕಂ ಚೇನೋ ಗಾರ್ಭಿಕಂಚ ಅಪಮೃಜ್ಯತೆ ಕ್ಷೇತ್ರ ಸಂಸ್ಕಾರ ಸಿದ್ಧಿಶ್ಚ ಗರ್ಭಾಧಾನ ಫಲಂ ಸ್ಮೃತಂ. ಮನುಸ್ಮೃತಿಕಾರ ಹೇಳ್ತಾನೆ, ಗರ್ಭಾಧಾನ ಸಂಸ್ಕಾರದಿಂದ ಬೈಜಿಕಂ ಏನಃ, ಸ್ಪರ್ಮ್ನಲ್ಲಿ ವೀರ್ಯದಲ್ಲಿರ್ತಕ್ಕಂಥ ಸಕಲ ದೋಷಗಳು ದೂರವಾಗುತ್ತವೆ. ಗಾರ್ಭಿಕಂಚ, ಗರ್ಭಾಶಯದ ನ್ಯೂನತೆಗಳು ಅಂತ ತಿಳ್ಕೊಂಡಂತೇನಿದೆ ಅವುಗಳ ನಿವಾರಣೆ ಆಗ್ತದೆ. ಆನಂತರ ಬೀಜ ಬಿತ್ತಬೇಕಾಗಿದ್ದರೆ ಹೊಲವನ್ನು ಚೆನ್ನಾಗಿ ಶುದ್ಧಗೊಳಿಸ್ಬೇಕು. ಹೊಲದಲ್ಲಿ ನೇಗಿಲನ್ನು ಮಾಡಿಸಿ ಕೆಳಗಿರ್ತಕ್ಕಂಥ ಎಲ್ಲ ಹುಲ್ಲುಗಳನ್ನು, ಬೇರುಗಳನ್ನು, ಅದು ಇದು ಎಲ್ಲ ತೆಗೆದ ಮೇಲೆ ಒಳ್ಳೆ ಸ್ವಚ್ಛವಾದ ಹೊಲದಲ್ಲಿ ಬೀಜ ಬಿತ್ತಿದರೆ ಒಳ್ಳೆ ಬೆಳೆ ಬರ್ತದೆ. ಅದಕ್ಕೋಸ್ಕರ ಆ ಹೆಣ್ಣು ಮಗಳ ಸಂಸ್ಕಾರ, ಹೆಣ್ಣು ಮಗಳ ಶುದ್ಧಿಗೋಸ್ಕರ ಇರುವ ಸಂಸ್ಕಾರ ಗರ್ಭಾಧಾನ ಸಂಸ್ಕಾರ. ಆನಂತರ 3ನೇ ತಿಂಗಳು ತುಂಬುವುದರೊಳಗಾಗಿ, ಅಂದರೆ 7ನೇ ವಾರದಿಂದ ಹಿಡಿದುಕೊಂಡು 11ನೇ ವಾರದ ಒಳಗಾಗಿ ಗರ್ಭಧಾರಣೆ ಮಾಡಿದ ಮೇಲೆ ಪುಂಸವನ ಅನವಲೋಭನ ಸಂಸ್ಕಾರಗಳಾಗಬೇಕು. ಆಗ ಮಾಡಿದ ಸಂಸ್ಕಾರ ಸರ್ವಸಾಮಾನ್ಯವಾಗಿ ಪುತ್ರ ಸಂತಾನಕ್ಕೆ ಕಾರಣೀಭೂತವಾಗ್ತದೆ. ಎಲ್ಲ ಒಳ್ಳೆ ಆರೋಗ್ಯಕರವಾದ ಒಳ್ಳೆ ಪರ್ಸನಾಲಿಟಿ ಹೆಣ್ಣು ಮಗಳ ಜನ್ಮಕ್ಕಾದರೂ ಕಾರಣವಾಗ್ತದೆ. ಯಾಕೆ ಈ ಕಡೆಗೆ ಬೀಜ ಸಂಸ್ಕರಿಸವಾಗಿದೆ, ಆ ಕಡೆಗೆ ಗರ್ಭಾಶಯವು ಸುಸಂಸ್ಕೃತವಾಗಿದೆ. ಆದ್ದರಿಂದಾಗಿ ಅಲ್ಲಿ ಹುಟ್ಟುವ ಸಂತಾನ ಭಾಳ ಶ್ರೇಷ್ಠವಾಗಿರ್ತದೆ ಅಂತಿಕೊಂಡಂತ ಇರ್ತಾರೆ. ಅನವಲೋಭನ ಸಂಸ್ಕಾರ ಅಂತಿಕೊಂಡಂತಂದರೆ ಅಬಾರ್ಷನ್ ಆಗಬಾರ್ದು, ಗರ್ಭಾಶಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕೃತಿ ಆಗಬಾರ್ದು ಅಂತಿಕೊಂಡಂತೇಳಿ ಮಾಡುವ ಸಂಸ್ಕಾರ 3ನೇ ಸಂಸ್ಕಾರ ಅನವಲೋಭನ ಸಂಸ್ಕಾರ. 4ನೇ ಸಂಸ್ಕಾರ ಸೀಮಂತೋನ್ನಯನ. 4ನೇ ತಿಂಗಳು, 4ನೇ ತಿಂಗಳ ನಂತರ 5ನೇ ತಿಂಗಳು ಮ್ಯಾಕ್ಸಿಮಮ್ ಶಿಶುವಿನ ಬ್ರೇನ್ ಬೆಳೀಲಿಕ್ಕೆ ಪ್ರಾರಂಭವಾಗ್ತದೆ. ಆಗಿನಿಂದಲೇ ಆ ಬ್ರೇನಿನಲ್ಲಿ ಮೆಮೊರಿಗಳನ್ನು ತುಂಬ್ತಾ ಹೋಗ್ಬೇಕು, ಒಳ್ಳೆ ಮೆಮೊರಿಗಳನ್ನು ತುಂಬ್ತಾ ಹೋಗ್ಬೇಕು. ಸೀಮಂತೋನ್ನಯನ ಇಲ್ಲಿ ಬಲಮೂಗಿನಿಂದ ಬಂದಿರತಕ್ಕಂಥ ಸೂರ್ಯನಾಡಿ ಇರ್ತದೆ. ಆ ಸೂರ್ಯನಾಡಿಯಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಬೈತಲಿನ ಮುಖಾಂತರ ಬ್ರಹ್ಮರಂಧ್ರಕ್ಕೆ ಕರೆದುಕೊಂಡು ಹೋದರೆ ಗರ್ಭದಲ್ಲಿರ್ತಕ್ಕಂಥ ಶಿಶುವಿನ ಸೂರ್ಯನಾಡಿ ಜಾಗೃತವಾಗ್ತದೆ. ಅಷ್ಟೇ ಅಲ್ಲ, ಸೂರ್ಯನಾಡಿ ಪ್ರಾರಂಭವಾದಾಗ ಧರಿಸಲ್ಪಟ್ಟ ಗರ್ಭದಿಂದ ಗಂಡಸ ಮಕ್ಕಳು ಹುಡ್ತಾರೆ. ಅಂದರೆ ಬಲಮೂಗಿನಿಂದ ಶ್ವಾಸೋಚ್ಛ್ವಾಸ ನಡೀತಿರ್ಬೇಕು. ಏನ್ರಿ ಆಚಾರ್ಯ, ಎರಡು ಮಾರ್ಗದಿಂದ ಒಂದೇ ಕಾಲಕ್ಕೆ ಶ್ವಾಸೋಚ್ಛ್ವಾಸ ನಡೆಯೋದಿಲ್ಲ. ಸ್ವಲ್ಪ ಹೊತ್ತು ಬಲಮೂಗಿನಿಂದ, ಸ್ವಲ್ಪ ಹೊತ್ತು ಎಡಮೂಗಿನಿಂದ. ಸಾಧಾರಣ 12ರಿಂದ 18 ನಿಮಿಷದ ಅಂತರದಲ್ಲಿ ಇವು ಚೇಂಜ್ ಆಗ್ತಾ ಇರ್ತದೆ. ಇಲ್ಲ, ನಮ್ಮ ಸೂರ್ಯನಾಡಿಯನ್ನು ಜಾಗೃತ ನಾವು ಗೊಳಿಸಬೇಕಾಗಿತ್ತು ಅಂತಿಕೊಂಡಂತಂದರೆ
ಈಗ ಮೈಗ್ರೇನ್ ಇತ್ತು ಅಂತ ತಿಳ್ಕೊಂಡಂತಂದರೆ ಅಥವಾ ಯಾವುದಾದ್ರೂ ಇನ್ಫೆಕ್ಷನ್ ರೋಗಗಳು ಬಂದಿದ್ದರೆ ಆಯುರ್ವೇದದಲ್ಲಿ ಬಲಮೂಗಿನಲ್ಲಿ 2 ತುಪ್ಪದ ಹನಿ ಹಾಕ್ತಾರೆ. ಅಥವಾ ಆಯುರ್ವೇದದಲ್ಲಿ ಅಣುತೈಲ ಅಂತೇಳಿ ಸಿಗ್ತದೆ. ಅದನ್ನು ಹಾಕಿದರೆ ಲಂಗ್ಸ್, ಆನಂತರ ಗರ್ಭಾಶಯ, ಅದು ಡೈಜೆಷನ್ ಸಿಸ್ಟಮ್, ಇವೆಲ್ಲೂ ಅತಿ ಪರಿಶುದ್ಧವಾಗ್ತದೆ. ಅಷ್ಟೇ ಅಲ್ಲ, ಗರ್ಭಾಶಯದ ಇದರಲ್ಲಿ ಪುರುಷನ ವೀರ್ಯದಲ್ಲಿ ಇರುವ ಏನು ಅನೇಕ ಸಾವಿರಾರು ಕಣಗಳು ಗರ್ಭವನ್ನು ಪ್ರವೇಶ ಮಾಡಿವೆ, ಅದರಲ್ಲಿ ಪುರುಷವಾದಂಥ ಜೀವ ಉಳಿದಲ್ಲೂ ಹೊರಟೋಗ್ತದೆ. ಇದಕ್ಕೆ ಸೀಮಂತೋನ್ನಯನ ಅಂತ ತಿಳ್ಕೊಂಡಂತ ಹೇಳಿ ಹಿಂದಿನ ಕಾಲದಲ್ಲಿ ಮುಳ್ಳು ಹಂದಿ ಅಂತ ಸಿಗ್ತಾ ಇದ್ದು. ಮುಳ್ಳು ಹಂದಿಯ ಹಣಿಗೆಯನ್ನು ಮಾಡಿ ಅಥವಾ 3-4 ಮುಳ್ಳು ಹಂದಿಯನ್ನು ತೆಗೆದುಕೊಂಡು ಇಲ್ಲಿ ಆಜ್ಞಾಚಕ್ರದಕ್ಕೆ ಅದನ್ನು ಜಾಗೃತಗೊಳಿಸಿ ಅಲ್ಲಿಂದ ಆ ಸೂರ್ಯನಾಡಿಯ ಕ್ರಮವನ್ನು ಅಥವಾ ಆಜ್ಞಾಚಕ್ರದಿಂದ ಹೊರತಕ್ಕಂಥ ಚಕ್ರವನ್ನು ಇಲ್ಲಿ ಬ್ರಹ್ಮರಂಧ್ರದವರೆಗೂ ತೆಗೆದುಕೊಂಡು ಬರಬೇಕು. ಅಂದರೆ ಆ ಹಣಿಗೆಯಿಂದ ಈ ಕಡೆ ಒಮ್ಮೆ ಕೂದಲನ್ನು ಬೇಗ ಮಾಡುತ್ತಾ ಮಧ್ಯದ ಆ ಒಂದು ಬೈತಲಿನಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಸಂಸ್ಕಾರ ಅಂದರೆ ಬ್ರೇನ್ ಸಂಸ್ಕಾರ. ಬ್ರೇನಿನಲ್ಲಿರ್ತಕ್ಕಂಥದ್ದು ಒಂದು ಗ್ರಾಸ್ಪಿಂಗ್ ಭಾಗ ಇದೆ. ಅಂದರೆ ಕೇಳಿದ್ದನ್ನು ಚೆನ್ನಾಗಿ ಗ್ರಹಣ ಮಾಡ್ತಕ್ಕಂಥ ಒಂದು ವಿಭಾಗ, ಅನೇಕ ನ್ಯೂರಾನ್ಸ್ಗಳಿವೆ. ಕೇಳಿದ್ದನ್ನು ಅದೇ ರೀತಿ ಸರಿಯಾಗಿ ರೀಪ್ರೊಡಕ್ಟ್ ಮಾಡ್ತಕ್ಕಂಥ, ಸರಿಯಾದ ರೀತಿ ಪ್ರವಚನ ಮಾಡುವ, ಉತ್ತರವನ್ನು ಹೇಳುವ ಬ್ರೇನ್ ವಿಕಸಿತವಾಗಬೇಕು. ಆಗ ಅದಕ್ಕಂತ ಅಂತಾರೆ 4ನೇ ತಿಂಗಳಲ್ಲಿ ಅಥವಾ ಮ್ಯಾಕ್ಸಿಮಮ್ 5ನೇ ತಿಂಗಳಲ್ಲಿ ಮಾಡುವ ಸಂಸ್ಕಾರಕ್ಕೆ ಸೀಮಂತೋನ್ನಯನ ಸಂಸ್ಕಾರ ಅಂತ ಕರೀತಾರೆ. ಸೀಮಂತ ಅಂತಂದರೆ ಬೈತಲೆಯನ್ನು ತೆಗೆಯುವುದು, ಅಂದರೆ ಬೈತಲೆಯ ಮುಖಾಂತರ ನಾಡಿಯ ಆ ಒಂದು ಕ್ರಿಯೆಯನ್ನು ಬ್ರಹ್ಮರಂಧ್ರದವರೆಗೂ ತೆಗೆದುಕೊಂಡು ಹೋಗಿ ಸೂರ್ಯನಾಡಿಯನ್ನು ಜಾಗೃತಗೊಳಿಸ್ತಕ್ಕಂಥ ಕ್ರಮಕ್ಕೆ ಸೀಮಂತೋನ್ನಯನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇದಾದ ನಂತರ 7ನೇ ತಿಂಗಳು ನಾರಾಯಣ ಬಲಿ ಅಥವಾ ಗೋದಾನ ಸಂಸ್ಕಾರ. ಪರಮಾತ್ಮನನ್ನು ಕುರಿತು ವಿಶಿಷ್ಟ ಹೋಮವನ್ನು ಮಾಡಿ ಪರಮಾತ್ಮನಿಗೆ ವಿಶಿಷ್ಟ ನೈವೇದ್ಯವನ್ನು ಕೊಟ್ಟು ಅಥವಾ ಗೋದಾನವನ್ನು ಕೊಟ್ಟು 8ನೇ ತಿಂಗಳಲ್ಲಿ ಪ್ರಸವ ಆಗೋದು ಬೇಡ. 9 ತಿಂಗಳ ಆದ ನಂತರ ಶಿಶು ಪರಿಪೂರ್ಣವಾಗಿ ಬೆಳೆದ ನಂತರ ಸುಲಭವಾಗಿ ಪ್ರಸೂತವಾಗಲಿ, ತಾಯಿಯೂ ಸುರಕ್ಷಿತವಾಗಿ ಉಳಿಲಿ, ಬರ್ತಕ್ಕಂಥ ಸಂತಾನವೂ ಸುರಕ್ಷಿತವಾಗಿ ಉಳಿಲಿ ಅಂತಕ್ಕಂಥ ಒಂದು ಕ್ರಮ ಏನಿತ್ತು, ಆ ಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ಸಂಸ್ಕಾರ ನಾರಾಯಣ ಬಲಿ, ವಿಷ್ಣು ಬಲಿ ಅಥವಾ ಗೋದಾನ ಸಂಸ್ಕಾರ. ಆ ನಂತರ ಮೊದಲು ಶಿಶು ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದ ಮೇಲೆ ಅದರ ಕರಳು ಬಳ್ಳಿಯನ್ನು ಕಟ್ ಮಾಡುವ ಮೊದಲು ಜಾತಕರ್ಮ ಅಂತ ಸಂಸ್ಕಾರ ಮಾಡ್ತಾಯಿದ್ರು. ಅಂದರೆ ಹೆರಿಡಿಟಿ ಯಾವ ರೋಗವೂ ಬರಬಾರದು ಅಂತ ತಿಳ್ಕೊಂಡಂತೇಳಿ. ಇದು ಮಾಡುವ ಆ ಸ್ಟೆಮ್ ಅಂತೇನಿದೆ, ಆ ಹೊಕ್ಕಳ ಬಳ್ಳಿ ಅಂತಕೊಂಡಂತೇನಿದೆ, ಹೊಕ್ಕಳ ಬಳ್ಳಿಯಲ್ಲಿ ಮಾಡುವ ಸಂಸ್ಕಾರ, ಆ ಸಂಸ್ಕಾರದಿಂದ ದೀರ್ಘಾಯುಷ್ಯ ಮತ್ತು ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಅಲ್ಲಿ ಹರಿತಕ್ಕಂಥ ಏನು ಒಂದು ವಿಶಿಷ್ಟವಾದ ಅಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ನರಗಳಂತೇನಿವೆ, ಅವುಗಳ ಸಂಸ್ಕಾರದಿಂದ ಇವನಿಗೆ ಯಾವುದೇ ಇನ್ಫೆಕ್ಷನ್ ರೋಗ ಬರಬಾರದು, ಕ್ಯಾನ್ಸರ್ ಮೊದಲಾಗಿರ್ತಕ್ಕಂಥ ರೋಗ ಬರಬಾರದು, ಹೆರಿಡಿಟಿ ರೋಗ ಬರಬಾರ್ದು ಅಂತೇಳಿ ಮಾಡುವ ಕಾರ್ಯ
ಜಾತಕರ್ಮ ಸಂಸ್ಕಾರ ಅಂತ ಕರೀತಾರೆ. ಈಗಲೂ ಕೂಡ ಭಾಳ ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿರಬೇಕು. ಈಗೆಲ್ಲರೂ ಎಜುಕೇಟೆಡ್ ಇದ್ದೀರಿ. ಈಗ ಒಕ್ಕಳ ಬಳ್ಳಿಯ ಒಂದು ಭಾಗವನ್ನು 1 ಅಥವಾ 2 ಇಂಚಿನಿಂದ ಸ್ಟೆಮ್ ಬ್ಯಾಂಕ್ಗಳು ಅಂತೇಳಿ ಪ್ರಾರಂಭವಾಗಿವೆ. ಆ ಒಕ್ಕಳ ಬಳ್ಳಿಯ ಚೂರನ್ನು ಅದನ್ನು ಅದರಲ್ಲಿರ್ತಕ್ಕಂಥ ಸಾಮರ್ಥ್ಯ ಕೆಡದಂತೆ ಡೀಪ್ ಫ್ರೀಜ್ನಲ್ಲಿ ಸಂರಕ್ಷಣೆ ಮಾಡ್ತಾರೆ. ಅದಕ್ಕೆ 40,000 ರಿಂದ 60,000 ರೂಪಾಯಿ ತೆಗೆದುಕೊಳ್ತಾರೆ. ಮುಂದೆ ಯಾವುದೋ ವಿಶಿಷ್ಟವಾಗಿರ್ತಕ್ಕಂತಹ ಸಾಂಸರ್ಗಿಕ ರೋಗ ಬಂದರೆ ಆ ಸ್ಟೆಮ್ಮನ್ನು ಉಪಯೋಗಿಸಿಕೊಂಡು ಅಲ್ಲಿರ್ತಕ್ಕಂತಹ ರಕ್ತದ ಭಾಗವನ್ನು ಉಪಯೋಗಿಸಿಕೊಂಡು ಆ ರೋಗವನ್ನು ಗುಣ ಮಾಡತಕ್ಕಂಥ ಒಂದು ಮೆಡಿಕಲ್ ಕ್ರಮ, ಮಾಡರ್ನ್ ಕ್ರಮ ಪ್ರಾರಂಭವಾಗಿದೆ. ಅದಕ್ಕೆ ಸ್ಟೆಮ್ ಬ್ಯಾಂಕ್ ಅಂತ ಕರೀತಾರೆ. ಹೇಗೆ ಸ್ಪರ್ಮ್ ಬ್ಯಾಂಕ್ಗಳಿವೆ, ಹಾಗೆ ಸ್ಟೆಮ್ ಬ್ಯಾಂಕ್ಗಳು ಕೂಡ ಇವೆ. ಆದರೆ ನಮ್ಮಲ್ಲಿ ಶಾಸ್ತ್ರದಲ್ಲಿ 34 ಸಾವಿರ ಅಲ್ಲ, ಲಕ್ಷ, 30-40 ಲಕ್ಷ ತೆಗೆದುಕೊಳ್ತಾರೆ. ಅದಕ್ಕೆ ಅಥವಾ 1000 ತಗೋತಾರೆ, ಏನೋ ಗೊತ್ತಿಲ್ಲ. ಆದರೆ ಅದನ್ನು ಕೇವಲ ಜಾತಕರ್ಮ ಸಂಸ್ಕಾರದಿಂದ ಅದನ್ನು ನಾವು ಮಾಡಬೇಕು. ಯಾಕೆ ಅಂತಕೊಂಡಂತಂದರೆ ಈ ವಿಶಿಷ್ಟ ರೋಗಗಳು ಬರಲಿಕ್ಕೆ ಕಾರಣ ಅಂತಕೊಂಡಂತಂದರೆ ಗರ್ಭದ ಶಿಶುವಿನ ಸುತ್ತಲೂ, ಗರ್ಭಾಶಯದಲ್ಲಿ ಶಿಶುವಿನ ಸುತ್ತಲೂ ಒಂದು ಥರದ ನೀರಿರ್ತದೆ. ಅದಕ್ಕೆ ಗರ್ಭಾಂಬು ಅಂತೇಳಿ ಕರೀತಾರೆ. ಕೂಸಿಗೆ ತಾಯಿಯ ಮೇಲಿನಿಂದ ಆಗ್ತಕ್ಕಂಥ ಪೆಟ್ಟಿನಿಂದಾಗಿ ಕೂಸಿಗೆ ಯಾವುದೇ ಗಾಯ ಆಗಬಾರ್ದಂತ ಪರಮಾತ್ಮ ಅದನ್ನು ಹೇಗೆ ಒಂದು ಟಬ್ಬಿನಲ್ಲಿ ಅದು ತೇಲ್ತಾ ಇರ್ತದೆ. ಎಂಥ ಅದ್ಭುತ ಸೃಷ್ಟಿ ಭಗವಂತನದು. ಶಿಶುವಿನ ಸುತ್ತಲೂ ಒಂದು ತರಹದ ನೀರನ್ನು ಇಟ್ಟು ಆ ನೀರಿನಲ್ಲಿ ಫ್ಲೋಟಿಂಗ್ ಆಗ್ತಾ ಇರಬೇಕದು. ಅದಕ್ಕೆ ಯಾವ ಹೊರಗಿನ ಗಾಯ ಆಗಬಾರ್ದು ಅಂತೇಳಿ ಪರಮಾತ್ಮನ ಸಂರಕ್ಷಣೆ ಎಷ್ಟಿದೆ ಅದ್ಭುತವಾದಂಥದ್ದು. ಕೆಲವು ಸಲ ಕೂಸಿಗೆ ಒಂದು ಯಾವುದೋ ಕ್ರಮದಿಂದಾಗಿ ಆ ನೀರು, ಗರ್ಭಾಂಬ ನೀರು ಅದರ ಬಾಯಲ್ಲಿ ಹೋದರೆ, ಅಥವಾ ಕೊನೆಗೆ 7 ತಿಂಗಳ ನಂತರ ಆ ಶಿಶುವಿನ ಮೂತ್ರ ಅಥವಾ ಮಲಾಂಶ ಆ ನೀರಿನಲ್ಲಿ ಸೇರಿಕೊಂಡು ಆ ಶಿಶುವಿನ ಬಾಯಲ್ಲಿ ಒಂದು ವೇಳೆ ಹೋದರೆ ಮುಂದೆ ಅದು ವಿಶಿಷ್ಟ ರೋಗಕ್ಕೆ ಕಾರಣವಾಗ್ತದೆ. ಅದು ಆಗಬಾರ್ದು ಅಂತ ತಿಳ್ಕೊಂಡಂತೇಳಿ ಎಷ್ಟು ಲಾಭ ಇದೆ ನೆನ್ಬಿಟ್ರೆ ಜಾತಕರ್ಮ ಸಂಸ್ಕಾರ ಮಾಡ್ತಾರೆ. ಅದಕ್ಕೆ ಸರಿಯಾದ ತಿಳಿದವರ ಕಡೆಯಿಂದ ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ತಿಳಿದುಕೊಂಡರ ಕಡೆಯಿಂದ ಈ ಸಂಸ್ಕಾರಗಳನ್ನು ಮಾಡಿಸ್ಬೇಕು. ಗರ್ಭಾಂಬುಪಾನಜೋ ದೋಷೋ ಜಾತಾತ್ ಸರ್ವೋಪಿ ನಶ್ಯತಿ. ಜಾತಕರ್ಮದಿಂದ ಈ ಎಲ್ಲ ದೋಷಗಳು ಹೊರಟೋಗ್ತದೆ. ಆ ನಂತರ ನಾಮಕರಣದ ಉದ್ದೇಶ ಮನುಸ್ಮೃತಿಕಾರ ಹೇಳ್ತಾನೆ, ಆಯುಹು, ಒಳ್ಳೆ ಆಯುಷ್ಯ ಬೆಳೆಯಬೇಕು. ವರ್ಚಃ, ಕಾಂತಿ ಬೆಳೆಯಬೇಕು. ಸಿದ್ಧಿರ್ ವ್ಯವಹೃತೆಯಸ್ತತ. ಆ ನಂತರ ಅವನಿಗೆ ಒಂದು ರೀತಿಯಾದ ಜೀವನದ ಉದ್ದೇಶ ಅವನಿಗೆ ಬಾಲ್ಯದಿಂದಲೂ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾಮಕರಣ ಜ್ಯೋತಿಷ್ಕರಿಂದ ತಿಳಿದು ಅಥವಾ ಜ್ಯೋತಿಷ್ಯವೆಲ್ಲ ಪುರೋಹಿತರ ಕಡೆಯಿಂದ ತಿಳಿದು ಅದಕ್ಕೆ ತಕ್ಕ ಹೆಸರನ್ನು ಇಡಬೇಕು. ಇಲ್ಲದಿದ್ದರೆ ಇರ್ತಾರೆ ನಮ್ಮಲ್ಲಿ ಹೆಸರು ಸರಸ್ವತಿ, ಆದರೆ ಒಂದೊಂದು ಕ್ಲಾಸ್ನಲ್ಲಿ 3 ವರ್ಷ ಮುಂದೆ ಹೋಗೋದಿಲ್ಲ. ಕುಬೇರ ಭಿಕ್ಷೆ ಬೇಡ್ತಾ ಇರ್ತಾನೆ. ಅನ್ನಪೂರ್ಣ ಅದ್ರ ಭಿಕ್ಷೆ ಬೇಡ್ತಾ ಇರ್ತಾಳೆ. ಹಾಗಾಗಬಾರ್ದು.
ಹೆಸರನ್ನು ಕರೆಯುವಾಗ ರಾಮ ಅಂತ ಹೆಸರಿಟ್ಟು ಕರೆದಾಗ ರಾಮನ ಆದರ್ಶ ನನಗೆ ಬೇಕು, ನನ್ನ ಮಗನಲ್ಲಿ ಬರಬೇಕು ಅಂತಕೊಂಡಂತ ಅನ್ನುವ ಆಶೀರ್ವಾದವು ಕೂಡ ತಂದೆ ತಾಯಿಗಳಿಂದ ಆಗಬೇಕು. ಅದಕ್ಕೋಸ್ಕರ ನಾಮಕರಣ ಸಂಸ್ಕಾರದಿಂದ ದೀರ್ಘಾಯುಷ್ಯ, ಕಾಂತಿ, ಅದ್ಭುತವಾಗಿರ್ತಕ್ಕಂಥ ಬುದ್ಧಿಶಕ್ತಿ, ಆದರ್ಶ ಇವೆಲ್ಲವೂ ನಾಮಕರಣದ ಸಂಸ್ಕಾರದ ಉದ್ದೇಶಗಳು. ಆಯುಹು ವರ್ಚ ಅಭಿವೃದ್ಧಿಶ್ಚ ಸಿದ್ಧೇ ವ್ಯವಹೃತಿಸ್ತಥಾಂ ನಾಮಕರ್ಮ ಫಲತ್ವೇ ತತ ಸಮುದ್ದಿಷ್ಟಂ ಮನೀಷಿಭಿಃ. ಜ್ಞಾನಿಗಳು ನಾಮಕರಣಕ್ಕೆ ಇಷ್ಟ ಮಹತ್ವವನ್ನು ಕೊಟ್ಟಿದ್ದಾರೆ. ಈಗ ನಾವು ಯಾವುದೋ ಫ್ಯಾಷನ್ ಹೆಸರು ಇಡ್ತೀವಿ, ಟಿಂಟುನೋ ಪಿಂಟುನೋ ಕುಂಟುನೋ, ಯಾವುದೇ ರೀತಿಯಿಂದ ಏನೋ ಕರೀತಾ ಇರ್ತೇವೆ. ಇಲ್ಲ, ಇಟ್ಟ ಹೆಸರನ್ನು ಪೂರ್ತಿ ಹೆಸರಿನಿಂದ ಕರೆಯಬೇಕು. ನಾರಾಯಣ, ವಾಸುದೇವ, ಒಂದೊಂದು ಹೆಸರಿನ ಉದ್ದೇಶ ಎಂಥ ಅದ್ಭುತವಾದಂಥ ಅವನ ಜೀವನದ ಗೋಲ್. ನಾರಾಯಣ ಅಂತಕೊಂಡಂತ ಹೆಸರಿಟ್ಟಿದ್ರೆ ಆ ವ್ಯಕ್ತಿಯ ಗೋಲ್ ಅವನ ದೋಷಗಳನ್ನು ದೂರೀಕರಿಸಿ ಒಳ್ಳೆ ಗುಣವಂತನಾಗಬೇಕು. ನಾರಾಹ ಅಂದರೆ ಒಳ್ಳೆ ಗುಣಗಳು, ಅವುಗಳಿಗೆ ಆಶ್ರಯನಾಗಬೇಕು ಅವನು. ನಾರಾಹ ಅಂದರೆ ಮುಕ್ತರು, ಮುಕ್ತಿಯ ಸಾಧನೆಗೋಸ್ಕರ ಮನಸ್ಸಿನಿಂದ ಆಗಿನಿಂದಲೇ ಸಂಸ್ಕಾರ ಹುಟ್ಟಬೇಕು. ಆ ಹೆಸರಿನ ಹಿಂದೆ ಇರತಕ್ಕಂಥ ಇತಿಹಾಸ ಆ ಮಗುವಿನ ಜೀವನದಲ್ಲಿ ಬರಬೇಕು ಅಂತಿಕೊಂಡಂಥ ಉದ್ದೇಶವನ್ನು ಇಟ್ಕೊಳ್ಬೇಕು. ಆ ನಂತರ 2.5 ತಿಂಗಳ ನಂತರ ಸೂರ್ಯಕಿರಣಕ್ಕೆ ಡಿ ವಿಟಮಿನ್ ಬೇಕಲ್ಲ, ಅದಕ್ಕೋಸ್ಕರ ದೇವಾಲಯಕ್ಕೆ ಹೋಗುವ ನೆವದಿಂದ 2.5 ತಿಂಗಳ ನಂತರ ಬಾಣಂತಿಯ ಪೂರ್ತಿಯಾದ ಬಾಣಂತಿಗೆ 40-60 ದಿನಗಳವರೆಗೆ ಮೇಲಿಗೆ ಇರ್ತದೆ. 2.5 ತಿಂಗಳ ನಂತರ ಅವಳು ಪರಿಶುದ್ಧಳಾಗ್ತಾಳೆ. ಆಗ ದೇವರ ಹತ್ರ ಹೋಗಿ ಮಗುವನ್ನು ದೇವರಿಗೆ ಅರ್ಪಿಸಿ, ಪರಮಾತ್ಮ ನೀನೇ ಕೊಟ್ಟ ಪ್ರಸಾದ, ನಿನ್ನನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ಕೃತಜ್ಞತೆಯನ್ನು ಅರ್ಪಿಸುವ ಸಂಸ್ಕಾರ. ಇದು ಸೂರ್ಯಾವಲೋಕನ ಅಥವಾ ಗುಡಿಗೆ ಹೋಗಿ ಬರೋದು ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಆ ನಂತರ ಅನ್ನ ಸಂಸ್ಕಾರವನ್ನು, ಅನ್ನಪ್ರಾಶನ ಸಂಸ್ಕಾರ, ಅದಕ್ಕಿಂತ ಮೊದಲು ಉಪವೇಶನ ಸಂಸ್ಕಾರ ಅಂತ ತಿಳ್ಕೊಂಡಂತಿದೆ. ಯಾವಾಗ ಮಗು ತಾನಾಗಿ ಎದ್ದು ಕೂತ್ಕೊಳ್ತದೆ ಆಗೊಂದು ಸಂಸ್ಕಾರ ಇದೆ. ಮತ್ತೆ ಎಲ್ಲಿ ಪುರೋಹಿತರನ್ನು ಕರೆದ್ರೆ ಹಣ ಖರ್ಚಾಗ್ತದೆ ಅಂತ ಅನ್ನೋ ಸಂಸ್ಕಾರದ ಬಗ್ಗೆ ನಮಗೆ ಜ್ಞಾನ ಇಲ್ಲ. ಮಗು ಕೂತ್ಕೊಂಡ ಕ್ಷಣಕ್ಕೇನೆ ಸಂಸ್ಕಾರ ಮಾಡಬೇಕು. ಈಗ ಸೂರ್ಯಾವಲೋಕನ ಸಂಸ್ಕಾರದಿಂದ ಆಯುರ್ವೃದ್ಧಿ ಆಗ್ತದೆ. ಅನ್ನಾಶನಾತ್ ಮಾತೃಗರ್ಭ, ಅನ್ನಪ್ರಾಶನ ಸಂಸ್ಕಾರ ಆಗಬೇಕು. ಪುಣ್ಯವಾಚನಾದಿಗಳನ್ನು ಮಾಡಿ ಮಂತ್ರಪೂತವಾಗಿ ಅನ್ನ ತೆಗೆದುಕೊಂಡ್ರೆ ತಾಯಿಯ ಅನ್ನದಿಂದ ಬಂದಿರತಕ್ಕಂತಹ ಏನು ದೋಷಗಳಿವೆ ಅಥವಾ ಗರ್ಭಾಶಯದಲ್ಲಿದ್ದಾಗ ಮಲಪ್ರಾಶನ ಏನಾದರೂ ಆಗಿದ್ದರೆ ಆ ಎಲ್ಲ ದೋಷ ನಿವಾರಣೆ ಆಗ್ತದೆ ಅನ್ನಪ್ರಾಶನ ಸಂಸ್ಕಾರದಿಂದ. ಇನ್ನು ಚೂಡ 3ನೇ ವಯಸ್ಸು ಅಥವಾ 5ನೇ ವಯಸ್ಸು ಹೀಗೆ ಚೌಲ ಸಂಸ್ಕಾರ ಮಾಡಬೇಕು. ಚೌಲ ಸಂಸ್ಕಾರ ಬೇರೆ, ಜಾವಳ ಬೇರೆ. ಜಾವಳ ಪ್ರಥಮ ಕೇಶಖಂಡನ, ಅದು 1 ವರ್ಷದ ಒಳಗಾಗಿ ಮಾಡಬೇಕು ಅಂತ ಇರ್ತದೆ. 9, 10, 11ನೇ ತಿಂಗಳ 12ನೇ ತಿಂಗಳಲ್ಲಿ ಮಾಡ್ತಾರೆ. 3ನೇ ಅಥವಾ 5ನೇ ವಯಸ್ಸಿಗೆ ಮಾಡುವ ಚೌಲ ಸಂಸ್ಕಾರ ಬಲಸ್ಸು, ಆಯುಷ್ಯ, ಕಾಂತಿಯನ್ನು ಬೆಳೆಸಲಿಕ್ಕೆ ಕಾರಣವಾಗ್ತದೆ. ಬಲಾಯುರು ವರ್ಚೋ ವೃದ್ಧಿಶ್ಚ ಚೂಡಾ ಕರ್ಮ ಫಲಂ ಸ್ಮೃತಂ. ಚೌಲದ ಸಂಸ್ಕಾರ ಅಂದರೆ ಉಪನಯನದ ಪೂರ್ವದಲ್ಲಿ ನಾವೇನು ಸ್ವಲ್ಪ ಭಾಗ ಕೂದಲಿಟ್ಟು ಶಿಖಾ ಇಟ್ಟು ಮತ್ತೆ ಪುನಃ ಸಂಸ್ಕಾರಕ್ಕೇನು ಕರಿತೇವೆ, ಆವಾಗ ಮಾಡೋದು ಚೌಲ ಸಂಸ್ಕಾರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಚೌಲ ಸಂಸ್ಕಾರ ಸರಿಯಾಗಿ ಆದರೆ ಬಲಸ್ಸು, ಒಳ್ಳೆಯ ಆಯುಷ್ಯ, ಕಾಂತಿ ಇವು ಪ್ರಾಪ್ತಿಯಾಗ್ತದೆ.
ಬಲಾಯುರ್ವರ್ಚೋ ವೃದ್ಧತ್ತಂ ಚೂಡಾ ಕರ್ಮಫಲಸ್ವಂ ಉಪನೀತೆ ಫಲಂ ತ್ವೇತತ. ಇನ್ನು ಉಪನಯನ ಸಂಸ್ಕಾರ. ಉಪನಯನ ಸಂಸ್ಕಾರ ಹೇಗೆ ಅಂತ ತಿಳ್ಕೊಂಡಂತಂದರೆ, ವೇದಾಧಿಕಾರ ಸಿಗ್ತದೆ, ವೇದಾಧ್ಯಯನದ ಅಧಿಕಾರ ಸಿಗ್ತದೆ, ಋಷಿಗಳಂತೆ ತಾನು ಋಷಿಯಾಗಲಿಕ್ಕೆ ಅವಕಾಶ ಸಿಗ್ತದೆ. ಇದರ ನಂತರ ಉಪನಯನ ಸಂಸ್ಕಾರ ಆದಮೇಲೆ ಗುರುಕುಲ ಹೋದ್ಮೇಲೆ ಗುರುಗಳ ಉಪದೇಶ ಕೊಡ್ತಾರೆ. ಅದಕ್ಕೆ ಮಹಾನಾಮ್ನಿ ಸಂಸ್ಕಾರ ಅಂತೇಳಿ ಕರೀತಾರೆ. ಆ ನಂತರ ಉಪನಿಷತ್ ಸಂಸ್ಕಾರ ಅಂತೇಳಿ ಗುರುಗಳಿಂದ ವಿದ್ಯೆ ಕಲಿತ ಮೇಲೆ ಅವರ ಪರ್ಮಿಷನ್ ತೆಗೆದುಕೊಂಡು ಸ್ವಾಧ್ಯಾಯ ಪ್ರವಚನಗಳನ್ನು ಮಾಡ್ತಕ್ಕಂಥ ಸಂಸ್ಕಾರ. ಅದರ ನಂತರ ಸಮಾವರ್ತನ ಸಂಸ್ಕಾರ ಅಂತೇಳಿದೆ. ಸಮಾವರ್ತನ ಸಂಸ್ಕಾರ ಅಂತಂದರೆ ಗೃಹಸ್ಥ ಧರ್ಮವನ್ನು ಸ್ವೀಕೃತಿಗೋಸ್ಕರ ಅನುಮತಿ ಪಡೆಯುವುದು, ಅಂದಿನಿಂದ ಗೃಹಸ್ಥ ಧರ್ಮದ ಪರಿಪಾಲನೆ ಮಾಡುವುದು, ಜನರಿಗೆ ದೃಷ್ಟಿಯಿಂದ 6 ಎಳೆ ಜಾನುವಾರು ಹಾಕಿಕೊಳ್ಳುವುದು. 6 ಎಳೆ ಜಾನುವಾರು ಯಾಕೆ? ಗೃಹಸ್ಥನಾಗಿರ್ತಕ್ಕಂಥ ವ್ಯಕ್ತಿ ಉತ್ತರೀಯ ವಸ್ತ್ರ ಇಲ್ಲದೆ ತಾನು ಯಾವ ಪೂಜಾದಿಗಳನ್ನು ಮಾಡಬಾರ್ದು ಅಂತಿಕೊಂಡಂತಿದೆ. ಪೂಜಾ, ಹೋಮ, ಹವನ, ಪುಣ್ಯವಾಚನೆ ಯಾವುದು. ಅದಕ್ಕೋಸ್ಕರ ಉತ್ತರೀಯ ವಸ್ತ್ರದ ಜಾಗದಲ್ಲಿ ಇನ್ನೊಂದು ಯಜ್ಞೋಪವೀತ ಹಾಕೊಳ್ತಕ್ಕಂಥ ಕ್ರಮ ಬಂದಿದೆ. ಆ ನಂತರ ವಿವಾಹ ಸಂಸ್ಕಾರ. ಮಂತ್ರಪೂತವಾಗಿ ಸಾಕ್ಷಿಯಾಗಿ ಮತ್ತು ಆ ವಿಷಯ ಹೇಳ್ತಾ ಕೂತ್ಕೊಂಡು ಇವತ್ತಿನ ವಿಷಯ ಸಾಲೋದಿಲ್ಲ. ಉಪನಯನ ಸಂಸ್ಕಾರ, ವಿವಾಹ ಸಂಸ್ಕಾರ ಭಾಳ ಸರಿಯಾಗಿ ಆಗಬೇಕು. ಈಗ ಕೇವಲ ಅದು ಇವೆಂಟ್ ಆಗಿದೆ, ಸಂಸ್ಕಾರದ ಅರ್ಥ ಹೊರಟೋಗ್ಬಿಟ್ಟಿದೆ. ವಿವಾಹದ ಸಂದರ್ಭದಲ್ಲಿ ಮುಖ್ಯವಾಗಿ ಬೇಕು ಹಿರಿಯರ ಆಶೀರ್ವಾದ, ಹಿರಿಯರ ಮಾರ್ಗದರ್ಶನ. ಗೃಹಿಣಿಯಾಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಳಲ್ಲಿ ಇರಬೇಕಾಗಿರ್ತಕ್ಕಂಥ, ಅವಳು ಮಾಡಬೇಕಾಗಿರ್ತಕ್ಕಂಥ ವ್ರತ ನಿಯಮಾದಿಗಳ ಜ್ಞಾನ, ಇದು ಯಾವ ಜ್ಞಾನವನ್ನು ನಾವು ಕೊಡೋದಿಲ್ಲ. ಕಲಿಸ್ತೇವೆ, ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಬೆಳೀತಾರೆ. ಆ ನಂತರ ಮದುವೆ ಅಂತಿಕೊಂಡಂತನ್ನೋದು ಅದೊಂದು ದೊಡ್ಡ ಪ್ರದರ್ಶನಿ ಆಗ್ತದೆ. ಜನರ ಎದುರಿನಲ್ಲಿ ನಾನು ಎಷ್ಟು ಶ್ರೀಮಂತ, ಜನರ ಎದುರಿನಲ್ಲಿ ನಾನು ಎಷ್ಟು ನಾಚಿಕೆ ಬಿಟ್ಟಿದ್ದೇನೆ ಅಂತ ತಿಳ್ಕೊಂಡಂತ ಒಂದು ಸಂಸ್ಕಾರ. ಜನದಲ್ಲಿ ಕುಣಿಯೋದು, ಕುಡಿಯೋದು, ಮಜಾ ಮಾಡೋದು, ಕುಡಿಯೋದಿಲ್ಲ ಕೆಲವು ಕಡೆಯಲ್ಲಿ, ಅದು ಕೂಡ ಇದೆ. ವಿವಾಹ ಪೂರ್ವದಲ್ಲಿ ಹುಡುಗಿಯ ಜೊತೆಯಲ್ಲಿ 4 ಜನರ ಎದುರಿನಲ್ಲಿ ಅನೇಕ ರೀತಿಯಿಂದ ವ್ಯವಹಾರವನ್ನು ಮಾಡೋದು ಈಗಿನ ದಿನದಲ್ಲಿ ವಿವಾಹದ ಒಂದು ಭಾಗವಾಗಿದೆ. ಸಿರಿವಂತರಲ್ಲಿ ಬಡವರು ಏನು ಮಾಡ್ಲಿಕ್ಕಾಗ್ತದೆ. ಆದರೆ ಒಂದು ಮಾತು ನೆನಪಿಟ್ಕೊಳ್ಬೇಕು, ಪರಸ್ಪರ ಇವಳು ನನ್ನ ಹೆಂಡತಿ, ಇವಳು ನನ್ನ ಗಂಡ ಅನ್ನುವ ಭಾವನೆಯಿಂದ ಪರಸ್ಪರ ದರ್ಶನ ಯಾವಾಗ ಆಗಬೇಕು? ಅಂತಃಪಟದಲ್ಲಿ ಹಿರಿಯರು ಮಂಗಲಾಷ್ಟಕವನ್ನು ಮಾಡಿ, ಮಂಗಲಾಷ್ಟಕ ಹೇಳಿದ ನಂತರ ಆಗ ಹಾಕುವ ಅಕ್ಷತಾರೋಪಣ ಅಂತಕೊಂಡಂತೇನಿದೆ. ಆ ನಂತರ ಅಂತಃಪಟ ತೆಗೆದ ಮೇಲೆ ಏನು ಪ್ರಥಮ ದೃಷ್ಟಿ ಇದೆ, ಅಘೋರ ಪತ್ನಿಯರ ಪತಿಜ್ಞೇದಿ ಅಂತೇಳ್ಕೊಂಡಂತ ಹೇಳಿ, ನಿನ್ನ ದೃಷ್ಟಿ ನನಗಾಗಬಾರ್ದು, ನನ್ನ ದೃಷ್ಟಿ ನಿನಗಾಗಬಾರ್ದು. ನಮ್ಮಿಬ್ಬರಲ್ಲಿರ್ತಕ್ಕಂಥ ಏನು ವಿಕೃತವಾದ ರಾಕ್ಷಸೀ ಶಕ್ತಿ ಇದೆ ಅದು ನಿವಾರಣೆ ಆಗಲಿ ಅಂತ ಹೇಳಿ ಒಂದು ದೈವಿ ಸನ್ನಿಧಾನ ನಮ್ಮಲ್ಲಿ ಬರಲಿ ಅಂತೇಳಿ ಮಾಡ್ತಕ್ಕಂಥ ಏನು ಸಂಸ್ಕಾರ ಇದೆ. ಮದುವೆಗಿಂತ ಮೊದಲೇ ಹೋಟೆಲ್ ಕರ್ಕೊಂಡು ಹೋಗೋದು, ತಿರುಗೋದು, ಸಿನಿಮಾ ನೋಡೋದು, ಎಷ್ಟೋ ಸಂದರ್ಭದಲ್ಲಿ ಮದುವೆಗಿಂತ ಮೊದಲೇ ಸಂಬಂಧ ಮಾಡೋದು, ಇವೆಲ್ಲ ಆಸುರಿ ಸಂಸ್ಕೃತಿ ಅಂತ ಅನಿಸ್ಕೊಳ್ತಾರೆ. ನಮ್ಮಲ್ಲಿ ಬಂದುಬಿಟ್ವೆ.
ಸ್ವಲ್ಪ ಸಿರಿವಂತಿಗೆ ಬಂತಂದರೆ ಸಾಕು, ನಾವೆಲ್ಲ ರೀತಿಯಾಗಿರ್ತಕ್ಕಂಥ ಈ ತಪ್ಪುಗಳನ್ನು ಹೆಜ್ಜೆ ಹೆಜ್ಜೆಗೂ ಮಾಡ್ತೇವೆ. ಹಿರಿಯರು ಮನಸ್ಸಿಲ್ಲದೆ ಭಾಗವಹಿಸಬೇಕಾಗ್ತದೆ. ಭಾಗವಹಿಸದೇ ಇದ್ದರೆ ಏನಪ್ಪ ನಮ್ಗೆ ಸಹಕಾರ ಮಾಡೋದಿಲ್ಲ ಅಂತ ಅನ್ಸ್ಕೊಳ್ತೇವೆ. ಭಾಗವಹಿಸಿದಾಗ ಮಾನಸಿಕವಾಗಿರ್ತಕ್ಕಂಥ ರೀತಿಯಿಂದ ನಾವೇ ನಿಂತುಕೊಂಡು ಈ ಒಂದು ತಪ್ಪುಗಾರರಿಗೆ ಅನುಮೋದನೆ ಮಾಡಿದ್ದೇವೆ ಅಂತಂತೆ ಆಗ್ತದೆ. ಬಹಳ ಕಠಿಣ. ಹೀಗಾಗಿ ಸಂಸ್ಕಾರ, ಇನ್ನು ಸಂಸ್ಕಾರದ ಅರ್ಥ ಹೇಳ್ತಾ ಕೂತ್ಕೊಂಡ್ರೆ ಒಂದು ತಿಂಗಳು ಬೇಕು. ಉಪನಯನ ಸಂಸ್ಕಾರವು ಕೂಡ ಇವೆಂಟ್ ಆಗಿದೆ. ಉಪನಯನ ಸಂಸ್ಕಾರದಲ್ಲಿಯೂ ಕೂಡ ಪವಿತ್ರ ಉಳಿದಿಲ್ಲ. ಲಕ್ಷಾವಧಿ ರೂಪಾಯಿ ಹಾಲು, ರಿಸೆಪ್ಷನ್ನು, ಬಂದಿರತಕ್ಕಂಥವ್ರಿಗೆಲ್ಲ ಟೇಬಲ್ ಮೇಲೆ ಊಟ ಮಾಡಿ, ಯಾವುದು ಬ್ರಾಹ್ಮಣತ್ವ ಗ್ರಹಣ ಮಾಡ್ತಕ್ಕಂಥ ಸಂಸ್ಕಾರವು, ಅಲ್ಲಿ ಬ್ರಾಹ್ಮಣ ತ್ಯಾಗದ ಸಂಸ್ಕಾರ ನಡೀತದೆ. ಎಲ್ಲರೂ ಪ್ಯಾಂಟ್ ಗಿಂಟ್ ಹಾಕೊಂಡು ಟೇಬಲ್ ಕೂತು ಎಂಜಲ್ ತಿಂತಾ ಇರ್ತಾರೆ. ಕೆಲವು ಕಡೆಯಲ್ಲಿ ಟೇಬಲ್ ಮೇಲೆ ಈಗಿನ ದಿವಸ ಮಾತ್ರ ಭೋಜನ ನಡೆದಿದೆ. ಭೋಜನ ಅಂತ ಅನ್ನೋದು ಯಜ್ಞ. ಎಲ್ಲ ಅಭಿಭಾವಕರಿಗೆ ನನ್ನ ಪ್ರಾರ್ಥನೆ, ಸಂಸ್ಕಾರದಲ್ಲಿದ್ದ ಪಾವಿತ್ರ್ಯಕ್ಕೆ ಭಂಗ ತರಬೇಡಿ. ಪಾಶ್ಚಾತ್ಯ ಸಂಸ್ಕೃತಿ ಎಂದಿಗೂ ಸರಿಯಲ್ಲ. ಮಾಡಿ, ಉತ್ಸಾಹ ಬೇಡ ಅಂತ ಅನ್ನೋದಿಲ್ಲ. ಮದುವೆ ಇತ್ಯಾದಿಗಳ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ನಾವು ಒಂದು ವಿಶಿಷ್ಟವಾದಂಥ ಕ್ರಮದಲ್ಲಿ ಮಾಡಬೇಕು ಅಂತ ಇರ್ತದೆ. ಅದರ ಹಿಂದೆ ಇರತಕ್ಕಂಥ ಅರ್ಥವನ್ನು ಅರ್ಥ ಮಾಡಿಕೊಳ್ಳಿ. ಅರ್ಥ ಮಾಡಿಕೊಂಡು ಆ ನಂತರ ಒಂದು ಲಿಮಿಟ್ ಯಾವಾಗಲೂ ಅದು ಪ್ರತಿಯೊಂದಕ್ಕೆ ಇರಬೇಕು. ನಾವು ನಮ್ಮ ಉತ್ಸಾಹಕ್ಕೆ ಕಡಿವಾಣ ಹಾಕದೇ ಇದ್ದರೆ ಆಗ ನಮ್ಮ ಶಕ್ತಿ ಪೂರ್ತಿ ಹರಿದು ಹೋಗ್ಬಿಡ್ತದೆ. ಹರಿಯುವ ನದಿಗೆ ನಾವು ಯಾವಾಗ ಒಂದು ಅಣೆಕಟ್ಟು ಕಟ್ಟೋದಿಲ್ಲ, ಆ ನೀರೆಲ್ಲ ವ್ಯರ್ಥವಾಗಿ ಹೋಗ್ಬಿಡ್ತದೆ. ಜೀವನದಲ್ಲಿ ಮನರಂಜನೆ, ಜೀವನದಲ್ಲಿ ಎಂಟರ್ಟೈನ್ಮೆಂಟ್ ಉದ್ದೇಶವಲ್ಲ. ಉದ್ದೇಶ ಭಗವಂತನ ಪ್ರಾಪ್ತಿ, ಭಗವದ್ ಅನುಗ್ರಹ ಪ್ರಾಪ್ತಿ ಎಂಬ ಉದ್ದೇಶ. ಆ ಭಗವದ್ ಅನುಗ್ರಹ ಪ್ರಾಪ್ತಿಗೋಸ್ಕರ ಆ ಉದ್ದೇಶ ಎಂದಿಗೂ ಯಾವ ಸಂದರ್ಭದಲ್ಲೂ ಮರೆಯಬಾರದು. ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಬಾಂಡಿಂಗ್, ಆ ಬಂಧನದಲ್ಲಿ ನಾವು ಇರಲೇಬೇಕು. ಈ ರೀತಿಯಾದ ಷೋಡಶ ಸಂಸ್ಕಾರಗಳು ನಮಗೆ ವಿಶೇಷವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಿಕೊಡ್ತವೆ. ಸಂಸ್ಕಾರದ ಉದ್ದೇಶ ಅಂತಕೊಂಡಂತ ಅನ್ನೋದನ್ನು ಅಂಗಿರ ಋಷಿಗಳು ಹೇಳ್ತಾರೆ. ಚಿತ್ರಂ ಕ್ರಮಾತ್ ಯಥಾ ಅನೇಕೈಃ ಅಂಗೈಃ ಉನ್ಮೀಲ್ಯತೆ ಶನೈಃ ಬ್ರಾಹ್ಮಣ್ಯಮಪಿ ತದ್ವತ್ ಸ್ಯಾತ್ ಸಂಸ್ಕಾರೈರ್ ವಿಧಿಪೂರ್ವಕೈಃ. ಅಂಗಿರ ಋಷಿಗಳು ಹೇಳ್ತಾರೆ, ಹಿತ್ತಾಳೆ ಪಾತ್ರೆ ಕಪ್ಪಾದರೆ, ತಾಮ್ರದ ಪಾತ್ರೆ ಕಪ್ಪಾದರೆ ಹುಣಸೆ ಹಣ್ಣು ಹಚ್ಚಿ ಅದನ್ನು ಶುದ್ಧಿಗೊಳಿಸ್ತೇವೆ ಅಲ್ಲ. ಬೆಳ್ಳಿ ಪಾತ್ರೆ ಕಪ್ಪಾದರೆ ಬೂದಿ ಹಚ್ಚಿ ಅದರ ಕಪ್ಪುತನವನ್ನು ದೂರ ಮಾಡ್ತೇವೆ. ಬಂಗಾರ ತೇಜೋಹೀನವಾದಾಗ ಪುನಃ ಅದನ್ನು ಬೆಂಕಿಯಲ್ಲಿ ಹಾಕಿ ಅದನ್ನು ಮತ್ತೆ ಪುನಃ ಅದರ ಆ ಒಂದು ಹೊಳಪು ಬರುವಂತೆ ಮಾಡ್ತೇವೆ. ಕಳೆದು ಹೋದ ಅಥವಾ ತೆರೆಯಿಂದ ಕೂಡಿದ ಮುಚ್ಚಿ ಹೋದ ಸ್ವಾಭಾವಿಕ ಶಕ್ತಿ ಅಂತ ತಿಳ್ಕೊಂಡಂತೇನಿದೆ, ಆ ಶಕ್ತಿಯನ್ನು ಪುನರುಜ್ಜೀವನಗೊಳಿಸುವುದು, ಇದಕ್ಕೆ ಸಂಸ್ಕಾರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ.
ಅಂಗಿರ ಋಷಿಗಳು ಇನ್ನೊಂದು ಹೇಳ್ತಾರೆ, ಒಂದು ಚಿತ್ರ ತೆಗಿಬೇಕಾಗಿದೆ. ಚಿತ್ರ ತೆಗಿಬೇಕಾದ್ರೆ ಚಿತ್ರಕಾರ ಮೊದಲು ಅದಕ್ಕೊಂದು ಪೆನ್ಸಿಲ್ನಿಂದ ರೂಪ ಕೊಡ್ತಾನೆ. ಮತ್ತೆ ಸರಿ ಮಾಡಬೇಕಾದ್ರೆ ಅಳಿಸಿ ಮತ್ತೆ ಸರಿ ಮಾಡಲಿಕ್ಕೆ ಬರ್ತದೆ. ಆನಂತರ ಕ್ರಮವಾಗಿ ಒಂದೊಂದು ಅವಯವಗಳ ಆಕೃತಿ ಸ್ಪಷ್ಟವಾಗುವಂತೆ ಅದರಲ್ಲಿ ಒಂದು ಜೀವಕಳೆಯನ್ನು ತುಂಬುತ್ತಾನೆ. ಆನಂತರ ಎಲ್ಲಿ ಯಾವ ಕಲರ್ ಬೇಕು, ಯಾವ ರೀತಿಯಾದ ಎಂಥ ರೀತಿಯಾದಂಥ ಕಲರ್ ಹಾಕಿದರೆ ಈ ಚಿತ್ರ ಎದ್ದು ಬರ್ತಾ ಇದ್ದೇನೋ, ಜೀವಂತ ಒಬ್ಬ ವ್ಯಕ್ತಿ ಎದ್ದು ಬರ್ತಾ ಇದ್ದಾನೆ ಎಂಬುವಂತೆ ಅದು ತಯಾರಾಗಬೇಕಾಗಿದ್ದರೆ ಅದರ ಬ್ಯಾಕ್ಗ್ರೌಂಡ್ ಕಲರ್, ಅದರ ಮೇಲಿರ್ತಕ್ಕಂಥ ಕಲರ್, ಅದರ ಬಾರ್ಡರ್ ಎಲ್ಲವನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕಾಗ್ತದೆ. ಆ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ಬ್ರಹ್ಮಜ್ಞಾನಕ್ಕೆ ಯೋಗ್ಯನನ್ನಾಗಿ ಮಾಡಬೇಕಾಗಿದ್ದರೆ, ಒಬ್ಬ ವ್ಯಕ್ತಿಗೆ ಅವನು ಅಪರೋಕ್ಷ ಜ್ಞಾನಿ ಆಗಬೇಕಾಗಿದ್ದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಗರ್ಭಾಧಾನದಿಂದಲೇ ಕೊಡ್ತಾ ಇದ್ದರೆ ಅಲ್ಲಲ್ಲಿ ಅರ್ತಕ್ಕಂಥ ಮಂತ್ರ ನೋಡಬೇಕು, ಎಂಥ ಅದ್ಭುತವಾದ ಉದ್ದೇಶ ಇದೆ. ಈ 16ರಲ್ಲಿ ಪರಮಾತ್ಮ ಅನುಗ್ರಹ ಆಗಬೇಕು, 16 ರೂಪಾಯಿ ಯಾವುದು ಪರಮಾತ್ಮ ಅನುಗ್ರಹ ಆಗಬೇಕಾಗಿದ್ದರೆ ಈ ಷೋಡಶ ಸಂಸ್ಕಾರವನ್ನು ವಿಧಿಪೂರ್ವಕವಾಗಿ ಪ್ರತಿಯೊಬ್ಬನು ಭಾಳ ಲಕ್ಷ್ಯ ಕೊಟ್ಟು ಮನಸ್ಸು ಕೊಟ್ಟು ಏನೋ ಆಯ್ತು ಅಂದ್ಕೊಂಡಂತಂದರೆ ಆ ರೀತಿಯಾಗಿ ನಾವು ಮಾಡಿದರೆ ನಾವು ಮಕ್ಕಳ ಮೇಲೆ ಮಾಡುವ ದೊಡ್ಡ ಉಪಕಾರ ಮಾಡಿದಂತೆ. ಇದನ್ನು ನಾವೇ ಅವರ ಜೀವನದಲ್ಲಿ ಅನಾನುಕೂಲತೆಯನ್ನು ತಂದುಕೊಂಡಂತೆ ನಾವು ಮಾಡ್ತೇವೆ, ಆಗಬಾರ್ದು. ಭಾಳ ಅದೇನಾರಗಳಿವೆ, ಹಾಗೆ ನೋಡ್ತಾ ಕೂತ್ಕೊಂಡು ವರ್ಷಾನುಗಟ್ಟಲೆ ಅದು ಸಾಲು ಆಗೋದಿಲ್ಲ. ಇನ್ನೊಂದು ಪ್ರಮುಖ ಹದಿನಾರು ಅಂತಿಕೊಂಡಂತಂದರೆ ಭಗವಂತನಿಗೆ ಮಾಡುವ ಪೂಜೆ, ಷೋಡಶ ಉಪಚಾರ. ಪೂಜೆ ಬರೋದಿಲ್ಲ ಅಂತ ಅನ್ಬೇಡಿ. ನಮಗೇನು ಮಂತ್ರ ಬರೋದಿಲ್ಲ, ನಾವೇನು ಪೂಜೆ ಮಾಡೋದಿಲ್ಲ ಅಂತ ಅನ್ಬೇಡಿ. ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಮನೆಗೆ ನಿಮ್ಮ ಅಧಿಕಾರಿಯನ್ನು ನೀವು ಕರೆಯೋದಿಲ್ಲೇನು, ಬರ್ರಿ ಅಂತಿಕೊಂಡಂತೇಳಿ, ಬನ್ನಿ ನಮ್ಮ ಮನೆಗೆ ಅಂತಿಕೊಂಡಂತೇಳಿ, ಇದೇ ಆಹ್ವಾನ. ಮನೆಗೆ ಬಂದಾಗ ಅವರಿಗೆ ಕೂತ್ಕೊಳ್ಳೋಕೆ ಕುರ್ಚಿಯಲ್ಲಿ ಪುಸ್ತಕ ಕೂತ್ಕೊಳ್ಳಿ ಅಂತ ಹೇಳ್ತೇವೆ, ಇದೇ ಆಸನಂ ಸಮರ್ಪಯಾಮಿ. ಮೊದಲು ಯಾವ ಅಧಿಕಾರಿಯನ್ನು ಕರಿಬೇಕು, ಅವ್ರು ಯಾರು ಅಂತಿಕೊಂಡು ಅವ್ರ ಬಗ್ಗೆ ಚಿಂತನೆ ಮಾಡ್ತೇವೆ, ಅದೇ ಧ್ಯಾನ. ಆವಾಹನ, ಆಸನ. ಮನೆಗೆ ಬಂದ ಮೇಲೆ ಆಯ್ತು, ಹೊರಗಿಂದ ಬಂದಿದ್ದೀರಿ, ಶೂ ಬಿಚ್ಚಿಡಿ, ಕೈಕಾಲು ತೊಳ್ಕೊಳ್ಳಿ. ಈಗ ಅನ್ನೋದಿಲ್ಲ, ನಾವು ಮಾತು ಬೇರೆ. ಆ ಬೂಟ್ ಮೇಲೆ ಕೂತ್ಕೊಳ್ತಾರೆ, ಅದರ ಮೇಲೆ ವ್ಯವಹಾರ ಮಾಡ್ತಿರ್ತಾರೆ. ಎಷ್ಟು ಹೊರಗೆ ಬಂದಿರ್ತಕ್ಕಂಥ ಎಲ್ಲ ಹೊಲಸೋದ್ರ ಜೊತೆಗೆ ಇರ್ತಾರೆ. ಬೇಡ, ಕಾಲು ತೊಳ್ಕೊಳ್ಳಿ ಅಂತ ಅನ್ನೋದೇ ಪಾದ್ಯಂ ಸಮರ್ಪಯಾಮಿ. ಕೈಗೆ ಬಿಸಿನೀರು ಕೊಡ್ತೇವೆ, ತೆಳ್ಕೊಳ್ಳಿ, ಒರೆಸ್ಕೊಳ್ಳಿ ಅಂತಿಕೊಂಡು ಅಂತೇಳಿ ಅನ್ನೋದೇ ಅರ್ಘ್ಯ ಸಂಸ್ಕಾರ. ಆವಾಹನ, ಆಸನ, ಪಾದ್ಯ, ಅರ್ಘ್ಯಂ ಸಮರ್ಪಯಾಮಿ. ಆನಂತರ ದೂರದಿಂದ ಬಂದಿದ್ದೀರಿ, ಸ್ವಲ್ಪ ಜ್ಯೂಸ್ ಕುಡೀರಿ, ಪಾನಕ ಕುಡೀರಿ, ನೀರು ಕುಡೀರಿ ಅಂತ ತಿಳ್ಕೊಂಡಂತ ಹೇಳಿ ನೀರನ್ನು ಕೊಡುವುದೇ ಆಚಮನೀಯ. ಆನಂತರ ಅವರಿಗೆ ಬಿಸಿ ಹಾಲನ್ನು ಕೊಡುವುದೇ. ಹಿಂದಿನ ಕಾಲದಲ್ಲಿ ಹೊರಗಿನ ಬಂದ ಕ್ಷಣಕ್ಕೇ ಒಂದು ತುಂಡು ಬೆಲ್ಲು, ಒಂದು ಅಡಿಕೆ ಅಷ್ಟು ಬೆಲ್ಲ, ಲೋಟ ನೀರು ಕೊಡ್ತಾಯಿದ್ರು. ಅಂದರೆ ಆಯಾಸದಿಂದ ಬಂದ ಪಿತ್ತ ಹೊರಟೋಗ್ಲಿ ಅಂತ ತಿಳ್ಕೊಂಡಂತ. ಅದೇ ಮಧುಪರ್ಕ. ಆಯಿತು, ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಸ್ನಾನಕ್ಕೆ ಅನುಕೂಲ ಮಾಡಿಕೊಡುವುದೇ ಅಭಿಷೇಕ. ಏನು ಕಷ್ಟ ಇದೆ ಹೇಳಿ? ಸ್ನಾನ ಮಾಡಿ ಬಂದ ಮೇಲೆ ಒಳ್ಳೆ
ಮಡಿಯಾದ ಬಟ್ಟೆಗಳನ್ನು ಕೊಡೋದು, ಇದೇ ವಸ್ತ್ರಂ ಸಮರ್ಪಯಾಮಿ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ. ವಸ್ತ್ರ ಉಟ್ಕೊಂಡ ನಂತರ ಗಂಧಂ ಸಮರ್ಪಯಾಮಿ. ಪಾಪ ಬೆವರು ಬಂದಿದೆ, ಅಲ್ಲಿ ಇದಾಗಿದೆ, ತೆಗೆದುಕೊಳ್ಳಿ, ಗಂಧ ಹಚ್ಕೊಳ್ಳಿ ಅಂತ ತಿಳ್ಕೊಂಡಂತೆ ಒಳ್ಳೆ ಪಚ್ಚಕರ್ಪೂರ, ಕೇಸರ, ಏಲಕ್ಕಿ ಇತ್ತಾಗಿ ಹಾಕಿ. ಈಗ ಸ್ಪ್ರೇ ಬಂದಿವೆ. ಗಂಧಂ ಸಮರ್ಪಯಾಮಿ. ಗಂಧ ಆದ ಕ್ಷಣಕ್ಕೇನೆ ಇಲ್ಲ, ಆಭರಣಗಳನ್ನು ತೆಗೆದುಕೊಳ್ಳಿ, ಹೂವಿನ ಮಾಲೆ ತಂದಿದ್ದೇವೆ ಹಾಕ್ಕೊಳ್ಳಿ. ಇನ್ನೂ ಶ್ರೀಮಂತರಿದ್ದರೆ ಬಂಗಾರದ ಸರ ತಂದಿದ್ದೇವೆ ಹಾಕ್ಕೊಳ್ಳಿ. ಈ ರೀತಿಯಾಗಿ ಆಭರಣಾನೇ ಸಮರ್ಪಯಾಮಿ. ಆನಂತರ ಬನ್ನಿಪ್ಪ ಇಲ್ಲಿ ಲೈಟ್ ಇದ್ದಲ್ಲಿ ಕೂತ್ಕೊಂಡು ಮಾತಾಡೋಣ ಅನ್ನೋದು ಏಕಾರ್ತಿ, ಪ್ರಥಮ ಅರ್ಥಕ್ಕೆ ಸಮರ್ಪಯಾಮಿ. ಇದಾದ ನಂತರ ಊಟಕ್ಕೆ ಬನ್ನಿ ಅಂತ ಹೇಳಿ ಕರೆಯೋದು, ನೈವೇದ್ಯಂ ಸಮರ್ಪಯಾಮಿ. ಇಲ್ಲ, ಧೂಪಂ, ಮೊದಲು ಧೂಪಂ, ವಾತಾವರಣ ಶುದ್ಧಿ ಆಗಬೇಕಲ್ಲ, ನೆಗೆಟಿವ್ನೆಸ್ ಎಲ್ಲ ಹೋಗಬೇಕು, ಅದಕ್ಕೆ ಧೂಪಂ ಸಮರ್ಪಯಾಮಿ. ಅದಾದ ನಂತರ ದೀಪಂ ಸಮರ್ಪಯಾಮಿ. ದೀಪ ಅಂತಕೊಂಡಂತಂದರೆ ಕತ್ತಲೆಯಲ್ಲಿ ಕೂತ್ಕೊಂಡು ಮಾತಾಡೋದು ಬೇಡ, ಸ್ವಲ್ಪ ಬೆಳಕಿನಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ತಿಳ್ಕೊಂಡಂತೇಳಿ. ಆನಂತರ ನಿವೇದಯಾಮಿ, ಊಟಕ್ಕೆ ಬಡಿಸೋದು. ನೈವೇದ್ಯ ಕೂತ್ಕೊಂಡ ಊಟ ಮಾಡುವಾಗ ನೀವು ಭಾಳ ಚೆನ್ನಾಗಾಯಿತು, ಪರಮಾತ್ಮ ನಿಮ್ಮಲ್ಲಿದ್ದು ಪರಮಾತ್ಮ ನೈವೇದ್ಯ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತನ್ನೋದು. ನೈವೇದ್ಯ ಆದಮೇಲೆ ಹಸ್ತ ಪ್ರಕ್ಷಾಳನ ಸಮರ್ಪಯಾಮಿ. ಸಾರಿನ ವಾಸೆ, ಹುಳಿ ವಾಸೆ, ಗೊಜ್ಜಿನ ವಾಸೆ ಇರ್ತದೆ, ಅದರ ಬೇಡ ಅಂತೇಳಿ ಗಂಧ ಹಚ್ಕೊಳ್ಳಿ ಅಂತೇಳಿ ಕರೋದುರತ್ನಾರ್ಥ ಗಂಧಂ ಸಮರ್ಪಯಾಮಿ. ಆನಂತರ ಅವರ ಮೇಲೆ ಪುಷ್ಪವೃಷ್ಟಿ, ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ಅವರನ್ನು ಅಂಗಳಕ್ಕೆ ಕರೆದುಕೊಂಡು ಬರೋದು ಒಳ್ಳೆ ದೀಪಕ್ಕೆ ಮಹಾನೀರಾಜನ ದೀಪಂ ಸಮರ್ಪಯಾಮಿ. ಆನಂತರ ಪರಮಾತ್ಮನಿಗೆ ಸ್ತೋತ್ರ ಮಾಡಿ ಸ್ತೋತ್ರಂ ಸಮರ್ಪಯಾಮಿ. ಆನಂತರ ಆಯ್ತು, ನಮ್ಮ ಕೆಲಸ ಹೋಗಿ ಬರ್ತೇವೆ, ಹೋಗಿ ಬನ್ನಿ ಅಂತೇಳಿ ಅವರನ್ನು ಕಳಿಸೋದು, ಇದೇ ಪರಮಾತ್ಮನ ಭುಜಂಗಿಸುವುದು ಅಂತ ಅರ್ಥ. ಯಾರಿಗೆ ಇಷ್ಟು ಕಾಮನ್ ಸೆನ್ಸ್ 1ನೇ 2ನೇ ಕ್ಲಾಸಿನ ಮಕ್ಕಳಿಗೂ ಇರ್ತದೆ. ಬಂದವರು ಮನೆಯಲ್ಲಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ ಇತ್ಯಾದಿ, ಇದೇ ಷೋಡಶೋಪಚಾರ ಪೂಜೆ. ಅದರ ಹಿಂದೆ ಇರ್ತಕ್ಕಂಥ ಕಾನ್ಸೆಪ್ಟ್ ಭಾಳ ವಿಸ್ತಾರವಾಗಿದೆ, ಆದರೆ ಈಗಾಗಲೇ ಸಮಯ ಮುಗಿದಿದ್ದರಿಂದಾಗಿ ಷೋಡಶ ಸಂಸ್ಕಾರ ನೆನಪಿನ ಇಟ್ಕೊಳ್ಳೋಣ, ಪರಮಾತ್ಮನ ಷೋಡಶೋಪಚಾರ ವಿಧಿಯನ್ನು ನೆನಪಿನ ಇಟ್ಕೊಳ್ಳೋಣ, ಪರಮಾತ್ಮ ಅನುಗ್ರಹವನ್ನು ಪಡೆಯೋಣ, ಪರಮಾತ್ಮ ಅನುಗ್ರಹದಿಂದ ದೋಷ ಮುಕ್ತರಾಗಿ ಮುಕ್ತಿಯನ್ನು ಕೂಡ ಪಡೆಯೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ, ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.